ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಎಕ್ಸೆಲ್ನಲ್ಲಿ ಫ್ರೀಸ್ ಪೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ಯಾಚ್ಯೂ ಏನಪ್ಪ ಇವರು ಆಟ ಆಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಾನು ರೋಸ್ ಮತ್ತು ಕಾಲಮ್ಗಳಿಗೆ ಸ್ಟ್ಯಾಚ್ಯೂ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಫ್ರೀಸ್, ನೀವೆಲ್ಲಿದ್ದೀರೋ ಅಲ್ಲೇ ಇರಿ ಅಂತ ಹೇಳ್ತಾ ಇದ್ದೀನಿ. ಏನಿದು ಫ್ರೀಸ್ನ ಅರ್ಥ ಮತ್ತು ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಒಂದು ಅವಧಿಯಲ್ಲಿ ನೋಡೋಣ. ಬಹಳಷ್ಟು ಮಕ್ಕಳಿದ್ದಾಗ ಮತ್ತು ನಮ್ಮಲ್ಲಿರುವಂತಹ ಮಾಹಿತಿ, ಕಾಲಮ್ ಮಾಹಿತಿ ತುಂಬ ಇದ್ದಾಗ ನಮಗೆ ಅದರ ಮಾಹಿತಿನ ಚೆಕ್ ಮಾಡಬೇಕು ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಇದು ಯಾರ ಅಂಕಗಳು, ಯಾವ ಮಗುವಿಗೆ ಈ ಅಂಕಗಳು ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹಾರಿಜಾಂಟಲ್ ಆಗಿ ನಾವು ಸ್ಕ್ರಾಲ್ ಮಾಡಿದಾಗ, ಹಾಗೆಯೇ ವರ್ಟಿಕಲ್ ಆಗಿ ನಾವು ಸ್ಕ್ರಾಲ್ ಮಾಡಿದಾಗ ನಾವು ಯಾವ ಟೆಸ್ಟಿನ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಫ್ರೀಸ್ ಪೇನ್ಸ್ ಅನ್ನು ಮಾಡ್ತೀವಿ. ಈ ಫ್ರೀಸ್ ಪೇನ್ಸ್ ಅನ್ನು ವ್ಯೂ ಟ್ಯಾಬಲ್ಲಿ ನಾವು ಕಾಣಬಹುದು. ಸೊ ಈ ವ್ಯೂ ಟ್ಯಾಬಲ್ಲಿ ಫ್ರೀಸ್ ಪೇನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 3 ರೀತಿಯ ಆಪ್ಷನ್ಸ್ಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಸೊ ಫ್ರೀಸ್ ಟಾಪ್ ರೋ, ಫ್ರೀಸ್ ಫಸ್ಟ್ ಕಾಲಮ್, ಫ್ರೀಸ್ ಪೇನ್ಸ್. ಯಾವಾಗ ಇವುಗಳನ್ನು ನಾವು ಬಳಕೆ ಮಾಡ್ಬೋದು ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ. ಸೊ ನೀವು ಫ್ರೀಸ್ ಟಾಪ್ ರೋ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲಿನ ರೋ ಮಾತ್ರ ಫ್ರೀಸ್ ಆಗುತ್ತೆ. ನೋಡಿ, ನೀವು ಗಮನಿಸ್ಬೋದು, ನನ್ನ ಶಾಲೆಯ ಹೆಡ್ಡಿಂಗ್ ಮಾತ್ರ ಫ್ರೀಸ್ ಆಗಿದೆ. ಇನ್ನು ಮಿಕ್ಕೆಲ್ಲ ಮಾಹಿತಿಗಳು ಸ್ಕ್ರಾಲ್ ಆಗ್ತಾ ಇದೆ. ನಾನು ಇದನ್ನು ಇವಾಗ ಅನ್ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರೀಸ್ ಫಸ್ಟ್ ಕಾಲಮ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಹಾರಿಜಾಂಟಲ್ ಅನ್ನು ನಾನು ಸ್ಕ್ರಾಲ್ ಮಾಡಿದಾಗ ನೀವು ಗಮನಿಸ್ಬೋದು, ರೋಲ್ ನಂಬರ್ ಮಾತ್ರ ಇದೆ, ಹೆಸರು ಮತ್ತು ಉಳಿದ ಅಂಕಗಳು ಇಲ್ಲಿ ಹೈಡ್ ಆಗ್ತಾ ಇದೆ. ಇವೆರಡೂ ನನಗೆ ಬೇಡ, ಹೆಸರುಗಳು ನನಗೆ ಕಾಣಿಸ್ಬೇಕು, ನಂತರ ಈ ಟೆಸ್ಟ್ನ ಮಾಹಿತಿ ಕೂಡ ನನಗೆ ಕಾಣಬೇಕು ಅಂತಂದಾಗ ನಾವು ಈ ಫ್ರೀಸ್ ಪೇನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಇದನ್ನು ಅನ್ಫ್ರೀಸ್ ಮಾಡೋಣ. ಮಾಡಿದ ನಂತರ ಸೊ ಯಾವೆಲ್ಲ ಮಾಹಿತಿಗಳನ್ನು ನೀವು ಫ್ರೀಸ್ ಮಾಡಬೇಕಾಗಿದೆ ಅದನ್ನು ಗಮನಿಸಿ. ಸೊ ನನಗೆ ಈ ಮಾಹಿತಿ ಇಲ್ಲಿವರೆಗೂ ಫ್ರೀಸ್ ಆಗಬೇಕಾಗಿದೆ, ಹಾಗೆಯೇ ಈ ಹೆಸರುಗಳು ಕೂಡ ಫ್ರೀಸ್ ಆಗಬೇಕು. ನಾನು ಎಷ್ಟೇ ಸ್ಕ್ರಾಲ್ ಮಾಡಿದ್ರೂ ಈ ಭಾಗ ಮೂವ್ ಆಗಬಾರ್ದು ಮತ್ತು ಈ ಭಾಗ ಮೂವ್ ಆಗಬಾರ್ದು. ಅಂದರೆ ಅದು ಸ್ಟಾರ್ಟ್ ಆಗೋದು ಇಲ್ಲಿಂದ. ಈ ಸೆಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಸೆಲ್ನ ಟಾಪ್ ಪೋರ್ಷನ್ನು ಮತ್ತು ಲೆಫ್ಟ್ ಪೋರ್ಷನ್ನು ಫ್ರೀಸ್ ಆಗುತ್ತೆ. ನೋಡಿ, ಇವಾಗ ನಾನು ಫ್ರೀಸ್ ಪೇನ್ಸನ್ನು ಮಾಡ್ತಾ ಇದ್ದೀನಿ. ಸೊ ಫ್ರೀಸ್ ಪೇನ್ಸನ್ನು ಮಾಡಿ ನಾನು ವರ್ಟಿಕಲ್ ಹಾಗೂ ಹಾರಿಜಾಂಟಲ್ ಎರಡನ್ನೂ ಕೂಡ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಈ ರೀತಿ ಟಾಪ್ ರೋ ಫ್ರೀಸ್ ಆಗಿದೆ, ಹಾಗೆಯೇ ಹಾರಿಜಾಂಟ್ಲಿ ನೋಡಿ, ಈ ಥರ ನೀವು ಇದನ್ನು ಫ್ರೀಸ್ ಮಾಡ್ಬೋದು. ಮತ್ತು ನಾನು ಫ್ರೀಸ್ ಪೆನ್ನಿಗೆ ಹೋಗಿ ಇದು ನಿಮಗೆ ಬೇಡವಾಗಿದ್ದಲ್ಲಿ ಅನ್ಫ್ರೀಸ್ ಅಂತ ಕೊಡಿ. ಅನ್ಫ್ರೀಸ್ ಅಂತ ಕೊಟ್ಟಾಗ ಮುಂಚಿನ ಹಾಗೆ ಪ್ರತಿಯೊಂದು ಭಾಗವೂ ಕೂಡ ಸ್ಕ್ರಾಲ್ ಆಗುತ್ತೆ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.